ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲಲಿ ಅಂತ ವಿಶೇಷ ಪೂಜೆ ನೆರವೇರಿಸಲಾಗಿದೆ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಗಿದೆ. ಭಾರತೀಯ ಕ್ರಿಕೆಟ್ ಆಟಗಾರರ ಫೋಟೋ ಇಟ್ಟು ಪೂಜೆ ನೆರವೇರಿಸಿದ್ದಾರೆ. ಅಭಿಮಾನಿಗಳು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಈ ಥರ ವಿಶೇಷ ಪೂಜೆ ನೆರವೇರಿಸಿರೋದು. ಗಾಳಿ ಆಂಜನೇಯ ದೇವಸ್ಥಾನದಲ್ಲೂ ಕೂಡ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಆನಲ್ಲಿದ್ರೆ ಸಾಕು, ಆನಲ್ಲಿದ್ರೆ ಸಾಕು. ಆನಲ್ಲಿಲ್ವಾ? ಇಂದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ ಕೂಡ ನಡೆಯಲಿದೆ. ಮಧ್ಯಾಹ್ನ 2:30ಕ್ಕೆ ಆರಂಭವಾಗಲಿರುವ ಪಂದ್ಯಕ್ಕೆ ಈಗಾಗಲೇ ಬಸವನಗುಡಿ ಇರುವಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲೂ ಪೂಜೆ ಕೂಡ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಈ ಒಂದು ಪೂಜೆಯಲ್ಲಿ ಹೊರ ರಾಜ್ಯದ ಒಂದಿಷ್ಟು ಯುವಕ ಯುವತಿಯರು ಕೂಡ ಭಾಗಿಯಾಗಿದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ಮಧ್ಯಾಹ್ನ ಆರಂಭವಾಗುವ ಪಂದ್ಯಕ್ಕೆ ನೀವು ಈಗಾಗಲೇ ಪೂಜೆ ಕೂಡ ಮಾಡಿದ್ದೀರಿ. ಇವತ್ತಿನ ಮ್ಯಾಚ್ ನಲ್ಲಿ ಭಾರತಕ್ಕೆ ಏನೇನು ಪ್ಲಸ್ ಆಗುತ್ತೆ? ಇದು ನಮ್ಮ ಟೀಮ್ ಒಂದು ಟೀಮ್ ಗೆಲುವಲ್ಲ, ಇದು 160 ಕೋಟಿ ಜನರ ಕನಸಿದು. ಈ ಸತಿ ಇಂಡಿಯಾ ಟೀಮ್ ಗೆದ್ದೇ ಗೆಲ್ಲುತ್ತೆ. ಅದನ್ನ ನಾವು ದೃಢೀಪಡಿಸ್ಕೊಂಡಿದ್ದೀವಿ. ನಮ್ಮ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನದಾನ ಏನೊಂದು ಪ್ರಸಾದ ವಿನಿಯೋಗ ಮಾಡಿ ತೆಂಗಿನಕಾಯಿ ಹೊಡೆದು ನೆಕ್ಸ್ಟ್ ಇಂಡಿಯಾ ಗೆದ್ದ ಮೇಲೆ 101 ತೆಂಗಿನಕಾಯಿ ಹೊಡೆಯುವಂತ ಒಂದು ಕಾರ್ಯಕ್ರಮ ಮುಂದಕ್ಕೆ ಹಮ್ಕೊಂತೀರಿ. ಇಂಡಿಯಾ ಟೀಮ್ ಗೆದ್ದೇ ಗೆಲ್ಲುತ್ತೆ. ಈ ಒಂದು ಪಾಕಿಸ್ತಾನ ಟೀಮ್ ನ ಗ್ರೌಂಡ್ ಅಲ್ಲ ಇಟ್ಟಾಡ್ಸಿ ಹೊಡೆಯುತ್ತೆ ಅಂತ ಹೇಳಿ ನಾವು ಈ ಒಂದು ಮೂಲಕ ಹೇಳ್ತಾ ಇದ್ದೀರಿ. ಈ ಲಾಸ್ಟ್ ಟೈಮ್ ಏನಾಗಿದೆ ಅದ್ರ ಬಗ್ಗೆ ಈ ಒಂದು ಸೇಡ್ನ ಈ ಸತಿ ತೀರಿಸ್ತೀರಿ ಅಂತೇಳಿ ನಾವು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಇವತ್ತು ನಾವು ಇಂಡಿಯಾ ಟೀಮ್ ಬಗ್ಗೆ ಪ್ರಾರ್ಥನೆ ಮಾಡಿದ್ದೀರಿ. ಇಂಡಿಯಾ ಟೀಮಲ್ಲಿ ಪ್ರತಿಯೊಬ್ಬ ಏನು ನಮ್ಮ ವಿರಾಟ್ ಕೊಹ್ಲಿ ಆಗಲಿ, ರೋಹಿತ್ ಶರ್ಮಾ ಆಗಲಿ, ಎಲ್ಲರೂ ಡಬಲ್ ಸೆಂಚುರಿಗಳನ್ನ ಹೊಡಿತಾರೆ ಅಂತೇಳಿ. ಸೊ 400ರಿಂದ 500 ರನ್ಗಳು ನಮ್ಮ ಇಂಡಿಯಾ ಟೀಮ್ದು ಬರಲಿ ಅಂತೇಳಿ ನಾವು ಒಂದು ಪೂಜೆ ಸಲ್ಲಿಸಿದ್ದೀರಿ. ಇಂಡಿಯಾ ಟೀಮ್ ಗೆದ್ದೇ ಗೆಲ್ಲುತ್ತೆ. ಭಾರತ್ ಮಾತಾ ಕಿ ಜೈ. ಸೊ ನಮಸ್ಕಾರ. ಇವತ್ತು ದುಬೈಯಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಏನಿದೆಯೋ ಅದು ಭಾರತ ಗೆಲ್ಲಿ ಅಂದ್ಬಿಟ್ಟು ನಾವು ತುಂಬಾ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ದೇವಸ್ಥಾನದಲ್ಲಿ. ಇನ್ನು ಟೀಮ್ ಇಂಡಿಯಾ ಗೆಲುವಿಗಾಗಿ ರಾಯಚೂರಲ್ಲೂ ಕೂಡ ಪೂಜೆ ನೆರವೇರಿಸಲಾಗಿದೆ. ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಯನ್ನು ನೆರವೇರಿಸಲಾಗಿದೆ. ರಾಯಚೂರು ನಗರದಲ್ಲಿರುವಂತಹ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಪುಟಾಣಿಗಳು ಕ್ಷೀರಾಭಿಷೇಕ, ಜಲಾಭಿಷೇಕ, ಮಂಗಳಾರತಿ ಮಾಡಿ ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಪುಟಾಣಿ ಮಕ್ಕಳು. ಭಾರತದ ಗೆಲುವಿಗಾಗಿ ಪ್ರಯಾಗ್ರಾಜ್ನಲ್ಲಿ ವಿಶೇಷ ಆರತಿ ನೆರವೇರಿಸಲಾಗಿದೆ. ತ್ರಿವೇಣಿ ಸಂಗಮದಲ್ಲಿ ಆರತಿ ಬೆಳಗಿದ್ದಾರೆ ಅಭಿಮಾನಿಗಳು. ಭಜನೆ ಜೊತೆ ಆರತಿ ಮಾಡಿ ಟೀಮ್ ಇಂಡಿಯಾಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. 16 ಯುವತಿಯರಿಂದ ತ್ರಿವೇಣಿ ಸಂಗಮದಲ್ಲಿ ಆರತಿ ನೆರವೇರಿಸಲಾಗಿದೆ. ಆಲ್ ದ ಬೆಸ್ಟ್ ಇಂಡಿಯಾ ಅಂತ ಟೀಮ್ ಇಂಡಿಯಾಗೆ ಹಾರೈಸಿದ್ದಾರೆ.
ಆನಲ್ಲಿದ್ರೆ ಸಾಕು ಬಿಡು, ಆನಲ್ಲಿದ್ರೆ ಸಾಕು. ಆನಲ್ಲಿಲ್ವಾ? ಸೊ ರಾಜ್ಯದಾದ್ಯಂತ ಯಾವ ರೀತಿ ಜೋಶ್ ಇದೆ ಇವತ್ತಿನ ಪಂದ್ಯ ವೀಕ್ಷಿಸೋದಕ್ಕೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಬೇರೆ ಬೇರೆ ದೃಶ್ಯಗಳಲ್ಲಿ ಕೂಡ ಅದನ್ನು ನೋಡ್ಬೋದು. ಒಂದು ಕಡೆಗಳಲ್ಲಿ ಈಗಾಗಲೇ ಅಭಿಮಾನಿಗಳು ಪಂದ್ಯಕ್ಕಾಗಿ ಕುತೂಹಲದಿಂದ ಕಾದಿದ್ದಾರೆ. ಈ ಬಾರಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲಬೇಕು, 2017ರ ಸೋಲಿನ ಸೇಡೇನಿದೆ ಅದನ್ನು ತೀರಿಸಿಕೊಳ್ಬೇಕು ಅಂತ. ಇನ್ನು ಹಲವು ಕಡೆಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಯನ್ನು ಕೂಡ ನೆರವೇರಿಸಲಾಗಿದೆ. ದೊಡ್ಡವರು, ಸಣ್ಣ ಸಣ್ಣ ಮಕ್ಕಳು, ವಯಸ್ಸಾದವರು, ಯಾವುದೇ ಭೇದವಿಲ್ಲದೆ ಎಲ್ಲರೂ ಕೂಡ ಇವತ್ತಿನ ಪಂದ್ಯಕ್ಕೆ ಭಾರತಕ್ಕೆ ಶುಭ ಹಾರೈಸುವ ನಿಟ್ಟಿನಲ್ಲಿ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾ ಇರುವಂಥ ದೃಶ್ಯ. ಇವತ್ತಿನ ಪಂದ್ಯದಲ್ಲಿ ಭಾರತ ಗೆದ್ದು ಬೀಗಿದ್ರೆ ಅಲ್ಲಿಗೆ ಸೆಮಿಫೈನಲ್ಸ್ನ ಎಂಟ್ರಿ, ಆ ಮಾರ್ಗ ಭಾರತಕ್ಕೆ ಸುಲಭ ಆಗೋಗುತ್ತೆ. ಜೊತೆಗೆ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇವತ್ತು ಭಾರತ ಎದುರಿಸ್ತಾ ಇರೋದ್ರಿಂದ ಈ ನಿರೀಕ್ಷೆ ಹೆಚ್ಚಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.